ಇನ್ನು ಮುಂದೆ ನೀವು ಪ್ರಾಪರ್ಟಿ ಸೇಲ್ ಮಾಡಿದ್ರೆ ಯಾವುದೇ ರೀತಿ ಟ್ಯಾಕ್ಸ್ ಪೇ ಮಾಡೋ ಅವಶ್ಯಕತೆ ಇಲ್ಲ. ಎಸ್, ಇನ್ಫ್ಯಾಕ್ಟ್ ಗೌರ್ಮೆಂಟೇ ನಿಮಗೆ ಟ್ಯಾಕ್ಸ್ ಸೇವ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾ ಇದೆ. ಇದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಕಂಪ್ಲೀಟ್ ವಿಡಿಯೋ ನೋಡಿ. ಇದು ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಮಾತ್ರ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ. ಸೆಕ್ಷನ್ 54 ಇನ್ಕಮ್ ಟ್ಯಾಕ್ಸ್ ಪ್ರಕಾರ ನೀವು ಯಾವುದೇ ರೀತಿ ಕ್ಯಾಪಿಟಲ್ ಗೇನ್ಸ್ ಮಾಡಿದಾಗ ಅದನ್ನ ಒಂದು ರಿಯಲ್ ಎಸ್ಟೇಟ್ ಅಲ್ಲಿ ರೀಇನ್ವೆಸ್ಟ್ ಮಾಡಿದಾಗ, ಲೆಟ್ಸ್ ಸೇ ಅದು ಕನ್ಸ್ಟ್ರಕ್ಷನ್ ಪ್ರಾಪರ್ಟಿ ಆರ್ ಅಂಡರ್ ಕನ್ಸ್ಟ್ರಕ್ಷನ್ ಪ್ರಾಪರ್ಟಿ, ಯಾವುದ್ರ ಮೇಲೆ ಅದು ಇನ್ವೆಸ್ಟ್ ಮಾಡಿದಾಗ ನೀವು ಯಾವುದೇ ರೀತಿ ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆ ಇಲ್ಲ. ಸೊ ಕ್ಯಾಪಿಟಲ್ ಗೇನ್ಸ್ ಅಂತ ಅಂದಾಗ ನೀವೊಂದು ಪ್ರಾಪರ್ಟಿ ಮಾರ್ತೀರಾ ಅಲ್ವಾ, ಅದರಿಂದ ಬರುವಂಥ ಲಾಭದಲ್ಲಿ ನೀವು ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ. ಬರೀ ಅದೊಂದೇ ಅಲ್ಲ, ಕ್ಯಾಪಿಟಲ್ ಗೇನ್ಸ್ ಅಲ್ಲಿ ನೀವು ಸ್ಟಾಕ್ಸ್ ಅಥವಾ ಬಾಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ, ಆರ್ ಎಲ್ಸ್ ನೀವು ಜ್ಯುವೆಲರಿ ಇನ್ವೆಸ್ಟ್ ಮಾಡಿದ್ರೆ ಅಥವಾ ರಿಯಲ್ ಎಸ್ಟೇಟ್ ಪ್ರಾಪರ್ಟಿ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಕ್ಯಾಪಿಟಲ್ ಗೇನ್ಸ್ ಅಂತ ಬರುತ್ತೆ. ನೀವು ಅದರ ಲಾಭ ಮಾಡಿದಾಗ ಅದ್ರ ಮೇಲೆ ನೀವು ಶಾರ್ಟ್ ಟರ್ಮ್ ಲಾಂಗ್ ಕ್ಯಾಪಿಟಲ್ ಗೇನ್ಸ್ ಮತ್ತೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ನೀವು ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ಲೆಟ್ಸ್ ಸೇ ನೀವು ಒಂದು 1 crore ಪ್ರಾಪರ್ಟಿ ಸೆಲ್ ಮಾಡಿದ್ದೀರಾ, ಬಟ್ ನಿಮ್ಮ ಪ್ರಾಪರ್ಟಿ ಬೈ ವ್ಯಾಲ್ಯೂ ಬಂದು 75 lakhs ಇದೆ. ಸೊ 25 lakh rupees ಪ್ರಾಫಿಟ್ ಮಾಡಿದ್ದೀರಾ. ಸೊ 25 lakhs rupees ಪ್ರಾಫಿಟ್ ಮೇಲೆ ಲೆಟ್ಸ್ ಸೇ 1 year ಮೇಲೆ ನೀವು ಪ್ರಾಪರ್ಟಿ ಸೆಲ್ ಮಾಡಿದ್ರೆ ನಿಮಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಅಪ್ಲೈ ಆಗುತ್ತೆ. ದಟ್ ಇಸ್ 12.5%. ಸೊ 25 ಲಕ್ಷದ ಮೇಲೆ 12.5% ಟ್ಯಾಕ್ಸ್ ಅಪ್ಲೈ ಮಾಡಿದಾಗ ಅದರಿಂದ ಬರುವಂಥ ಟ್ಯಾಕ್ಸ್ ಅಮೌಂಟ್ ಬಂದು 3,12,500 rupees. ಅದು ಕಂಪ್ಲೀಟ್ ಆಗಿ ನೀವು ವೇವ್ ಆಫ್ ಮಾಡ್ಬೋದು. ಈಗ ಪ್ರಾಪರ್ಟಿ ಸೆಲ್ ಮಾಡಿದ್ದೀರಾ, ಇನ್ನೊಂದು ಪ್ರಾಪರ್ಟಿ ಸಿಕ್ಕಿಲ್ಲ, ಅವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ರಿಜಿಸ್ಟರ್ಡ್ ಬ್ಯಾಂಕ್ ನಿಮಗೆ CGAS ಅಕೌಂಟ್ ಅಂತ ಪ್ರೊವೈಡ್ ಮಾಡ್ತಾ ಇದ್ದಾರೆ, ಕ್ಯಾಪಿಟಲ್ ಗೇನ್ಸ್ ಅಕೌಂಟ್ ಸ್ಕೀಮ್ ಅಂತ. ಅಲ್ಲಿ ನೀವು ಕಂಪ್ಲೀಟ್ ಅಮೌಂಟ್ನ ಡಿಪ್ಲಾಯ್ ಮಾಡಿದಾಗ ಅಲ್ಲಿ ನೀವು 2 ಥರ ಇನ್ವೆಸ್ಟ್ ಮಾಡ್ಬೋದು. ಒಂದು ಟೈಪ್ ಎ ಸೇವಿಂಗ್ಸ್ ಅಕೌಂಟ್ ಆಗಿ ಇನ್ವೆಸ್ಟ್ ಮಾಡ್ಬೋದು, ಟೈಪ್ ಬಿ FD ಆಗಿ ಇನ್ವೆಸ್ಟ್ ಮಾಡ್ಬೋದು. FD ಅಂದರೆ ಲಾಕ್ ಇನ್ ಪೀರಿಯಡ್ ಇರುತ್ತೆ. ಟೈಪ್ ಎ ಸೇವಿಂಗ್ಸ್ ಅಕೌಂಟ್ ಥರ ಇನ್ವೆಸ್ಟ್ ಮಾಡಿ ನಿಮ್ಗೆ ಏನು ಸೇವಿಂಗ್ಸ್ ಬ್ಯಾಂಕ್ ಇಂಟ್ರೆಸ್ಟ್ ಬರುತ್ತೋ ಆ ಇಂಟ್ರೆಸ್ಟ್ ಪೇ ಮಾಡ್ತಾರೆ, ಪ್ಲಸ್ ನೀವು ವಿತ್ಡ್ರಾಲ್ ಕೂಡ ಮಾಡ್ಕೊಳ್ಬೋದು. ಈ CGAS ಅಕೌಂಟ್ ಬಂದು 3 years ವರೆಗೂ ನೀವು ಡಿಪ್ಲಾಯ್ ಮಾಡ್ಬೋದು ನಿಮ್ಮ ಅಮೌಂಟ್ನ. 3 years ಒಳಗಡೆ ನೀವು ಬೇರೆ ಪ್ರಾಪರ್ಟೀಸ್ ನೋಡಿಗಿ ಅಲ್ಲಿ ಈ ಅಮೌಂಟ್ನ ಇನ್ವೆಸ್ಟ್ ಮಾಡೋದ್ರಿಂದ ನಿಮಗೆ ಕಂಪ್ಲೀಟ್ ಆಗಿ ಟ್ಯಾಕ್ಸ್ ಫ್ರೀ ಆಗುತ್ತೆ. ಸೊ ಹೆಚ್ಚಿನ ಟ್ಯಾಕ್ಸ್ ಹ್ಯಾಕ್ಸ್ಗಾಗಿ ನನ್ನ ಚಾನಲ್ ಫಾಲೋ ಮಾಡಿ.